ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸರ್, ತಮ್ಮ ಸಮುದಾಯದಲ್ಲಿ ಈಗ ಎಲ್ಲ ಕಡೆ ಒಂದಿದೆ, ಅವನತಿಯ ಅಂಚಿಗೆ ಎರವ ಸಮುದಾಯ ಹೋಗ್ತಾ ಇದೆ. ಹೌದು, ನನ್ನ ಪ್ರಕಾರ ಈಗ ಕೊಡಗು ಜಿಲ್ಲೆಯಲ್ಲಿ ಒಂದು 20,000 ಜನಸಂಖ್ಯೆ ಇರ್ಬೋದು. ಸರ್, ಎರವ ಸಮುದಾಯ ಯಾವ ಕಾರಣದಿಂದ ಹಿಂದುಳಿತಿದೆ ಅಂತ ನಿಮ್ಗೆ ಅನಿಸ್ತದೆ ಅಂತ? ನಮ್ಮ ಜನಗಳು ಮತಾಂತರ ಆಗ್ತಾ ಇದ್ದಾರೆ. ಕುಡಿತದ ಚಟಗಳಿಂದ ನಮ್ಮ 10ರಿಂದ ಒಂದು 80 ಜನಸಂಖ್ಯೆ ವರ್ಷದಲ್ಲಿ ಸಾಯ್ತಾ ಇದ್ದಾರೆ. ಸರ್, ಸರ್ಕಾರಕ್ಕೆ ಈ ಬಗ್ಗೆ ಈಗ ಕೊಡಗು ಧ್ವನಿ ಮೂಲಕ ತಾವು ವಿಶೇಷ ಸಂದರ್ಶನದಲ್ಲಿದ್ದೀರಿ. ನಿಮಗೆ ಏನು ಅನುದಾನ ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ? ಇನ್ನು ಮಿನಿಮಮ್ 10 ಲಕ್ಷ ಆದ್ರೂ ಬೇಕು ಸರ್. 10 ಲಕ್ಷ ಇದ್ರೆ ಸರ್, ಈ ಕ್ಷೇತ್ರದ ಶಾಸಕರೊಟ್ಟಿಗೆ ಭಾರಿ ಒಡನಾಟ ಇದ್ದೀರಿ. ನಿಮ್ಮ ಸಮುದಾಯದೊಟ್ಟಿಗೆ ಅವರ ಒಡನಾಟ ಮತ್ತು ಸಹಕಾರ ಯಾವ ರೀತಿ ಪೊನ್ನಣ್ಣ ಅವ್ರದ್ದಿದೆ? ಸರ್, ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ನಮ್ಮ ಎರವ ಜನಾಂಗದ ಒಂದು ಹುಡುಗ ಮಾಯಮುಡಿ ಅನ್ನೋ ಜಾಗದಲ್ಲಿ, ಮಾಯಮುಡ್ಲಿ ಹುಡುಗ, ಅವನು ಬೈಕ್ ಆಕ್ಸಿಡೆಂಟ್ಲಿ ತೀರೋಗಿರ್ತಾನೆ. 2 ಬೈಕಿಗೂ ದಾಖಲಾತಿಗಳು ಇರೋದಿಲ್ಲ. ಸರ್, ಈಗ ಕೊಡಗು ಧ್ವನಿ ಮೂಲಕ ಹಲವು ವಿಚಾರಗಳನ್ನು ಹಾಕ್ತಾರೆ. ಇನ್ನೇನಾದರೂ ಕೊಡಗು ಧ್ವನಿ ಮೂಲಕ ಸರ್ಕಾರಕ್ಕಾಗಲಿ, ಕ್ಷೇತ್ರದ ಜನಪ್ರತಿನಿಧಿಗಳಾಗಲಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀವಿ? ನಮಗೆ ಆದಿವಾಸಿ ಭವನ ಕಟ್ಟಲಿಕ್ಕೆ ಸರ್ ಒಂದು 3 ವರ್ಷದಿಂದ ಅನುದಾನ, 5 ವರ್ಷ ಆಗಿದೆ ಸರ್, 3 ಕೋಟಿ ಅನುದಾನ ಬಂದು. ಇದುವರೆಗಾಗಿ ಗುದ್ಲಿ ಪೂಜೆನೂ ಆಗಿಲ್ಲ,